ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಗೆ ನೋಡೋಣ ಬನ್ನಿ, ರಾಗಿ ದೋಸೆ ಯಾವ ರೀತಿ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಮಾಡೋದು ಅಂತ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಸೂಪರಾಗಿ ಬರ್ತವೆ ದೋಸೆ. ನಾನು ಈಗ ಹೆಸರು ಕಾಳು, ಹೆಸರು ಬೇಳೆ, ಉದ್ದಿನ ಬೇಳೆ ಒಂದು ನೈಟ್ ಫುಲ್ಲು, ಕನಿಷ್ಠ ಅಂದರೆ ಒಂದು 8ರಿಂದ 10 ಅವರು ನೆನೆಸಿ, ನಾನು ಒಂದು ನೈಟ್ ಫುಲ್ ನೆನೆಸಿ ಬಿಟ್ಟಿದ್ದೀನಿ. ನೋಡ್ಬೋದು ಮಾರ್ನಿಂಗ್ ನೀವು ಈ ರೀತಿ ನೆಂದಿದೆ. ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದೇನು ಆವಾಗಲೇ ಬೆಳಗ್ಗೆ ನಾನು ಮಾರ್ನಿಂಗೇ ಗ್ರೈಂಡ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ದೋಸೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗೆ ಬರ್ತವೆ, ಸೂಪರಾಗಿ ಬರ್ತವೆ. ನೀವು ನೋಡ್ಬೋದು. ಜಾರ್ಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಒಂದು ತಪ್ಪಲೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ರಾಗಿ ಹಸಿಟ್ಟನ್ನ ನಾನು ಜಾರ್ಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಕಾಲು ಟೀ ಸ್ಪೂನ್ ಸೋಡಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು ಕಾಲು ಟೀ ಸ್ಪೂನ್ ಸಾಕು. ಈಗ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೋಡಾ, ರಾಗಿ ಹಸಿಟ್ಟು ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆನಲ್ಲ, ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ನೀವು ನೋಡ್ತಾ ಇರ್ಬೋದು, ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಎಷ್ಟು ಚೆನ್ನಾಗಿ ತವ ಮೇಲೆ ಬರುತ್ತೆ ಅಂದರೆ ಸೂಪರಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ, ಆ ರೀತಿ ದೋಸೆ ಬರುತ್ತೆ. ಈಗ ನಾನು ಪ್ಯಾನ ಬಿಸಿ ಆಗೋಕೆ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿಕೊಂಡು. ಈಗ ಬಿಸಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ಎಣ್ಣೆ ಸವರ್ಕೊಳ್ತೀನಿ. ಈಗ ನಾನು ಫಸ್ಟ್ ಎಣ್ಣೆ ಸವರಿ ಸ್ವಲ್ಪ ನೀರು ಹಾಕಿ ಆಮೇಲೆ ಎಣ್ಣೆ ಸವರಿ ಬಿಸಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ದೋಸೆ ನೀಟಾಗಿ ಬರುತ್ತೆ. ಈಗ ನೋಡಿ, ಈಗ ಒಂದು ಸಲ ತಿರುಗಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ, ಇದೇ ರೀತಿ ಇರಬೇಕು. ಈಗ ತವ ಮೇಲೆ ಹಾಕ್ಕೊಂಡು ಈ ರೀತಿ ಚೌಟಲ್ಲಿ ಈ ರೀತಿ ತಿರುಗಿಸ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ ಅಂದರೆ ನೀವೇ ನೋಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ. ರಾಗಿ ದೇಹಕ್ಕೆ ತಂಪು. ಈ ಬೇಸಿಗೆಗಾಲದಲ್ಲಿ ಈ ರೀತಿ ರಾಗಿ ದೋಸೆ ಮಾಡಿಕೊಡೋದ್ರಿಂದ ವಯಸ್ಸಾಗಿರೋರಿಗಾಗಲಿ ಮಕ್ಕಳಿಗಾಗಲಿ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಹೆಸರು ಕಾಳು, ಹೆಸರು ಬೇಳೆ, ಉದ್ದಿನಬೇಳೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಎತ್ತಬೇಕಾದ್ರೆ ಒಂದು ಸ್ವಲ್ಪನೂ ಎಲ್ಲೂ ಕಿತ್ತೋಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಎರಡು ಕಡೆನೂ ಈ ರೀತಿ ಬೇಯಿಸ್ಕೊಂಡು, ಜಾಸ್ತಿ ಹೊತ್ತು ಆಗೋಲ್ಲ ಏನು ಬೇಯಬೇಕು ಅನ್ನೋದು. ನಾವು ಮಾಮೂಲಿ ಈ ಥರ ದೋಸೆ ಮಾಡಿದ್ರೆ ಅದು ನೀಟಾಗಿ ಬರೋದು ಇಲ್ಲ, ಮತ್ತು ಒಂದು 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ಇದು ಒಂದು 2 ನಿಮಿಷ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಗರಿ ಗರಿಯಾಗಿ ಬೇಕು ಅಂದರೆ ಆ ರೀತಿ ಬೇಕಾದರೂ ನೀವು ಬೇಯಿಸ್ಕೋಬೋದು. ಬೇಡ ಸಿಂಪಲ್ಲಾಗಿರಲಿ ಮೀಡಿಯಮ್ ಆಗಿ ಅಂದರೆ ಮಾಮೂಲಿ ಈ ರೀತಿ ಎತ್ತಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ, ಸೂಪರಾಗಿ ಬರುತ್ತೆ. ಮಿಸ್ ಮಾಡದೆ ಈ ರೆಸಿಪಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ನಾನು ಕೆಂಪು ಚಟ್ನಿ ಮಾಡಿದ್ನಲ್ಲ, ಅದ್ರ ಜೊತೆಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ನೋಡ್ತಾ ಇರ್ಬೋದು, ಈಗ ರೆಡಿ ಆಗಿದೆ ದೋಸೆ. ಇನ್ನೊಂದು ಸೈಡ್ ತಿರುವಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಒಂದು ಸ್ವಲ್ಪನೂ ಕಿತ್ತೋಗ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಕೆಂಪು ಚಟ್ನಿ ಜೊತೆ ಸ್ವಲ್ಪ ಒಂದೆರಡು ಮೂರು ಎಸ್ಲು ಉಪ್ಪಿನಕಾಯಿ, ದೋಸೆ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂತ ತೋರಿಸ್ತಿದ್ದೀನಿ. ಕೈಯಲ್ಲಿ ಹಿಂಗೆ ಹಾಕಿ ಈ ಥರ ಹಿಂಗೆ ಅಂದ್ರೂ ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಇದಾಗ್ತಿದೆ ಅಂತ. ನೀವು ಒಮ್ಮೆ ಮಿಸ್ ಮಾಡದೆ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಆಲ್.